ಎಸ್, ಮಂಗಳವಾರ ಅಹಮದಾಬಾದ್ನಲ್ಲಿ ನಡೆದ 18ನೇ ಆವೃತ್ತಿಯ IPL ಪಂದ್ಯಾವಳಿಯಲ್ಲಿ RCB ಮತ್ತು ಪಂಜಾಬ್ ನಡುವೆ ಫೈನಲ್ ಪಂದ್ಯಾವಳಿ ನಡೆಯಿತು. ಅದರಲ್ಲಿ RCB ತಂಡ ಬ್ಯಾಟ್ಸ್ಮನ್ ಮತ್ತು ಬೌಲರ್ಗಳು ಗಾಳಿ ಬಿರುಗಾಳಿಯಂತೆ ಆಟವಾಡಿ ವಿಜಯ ಪತಾಕೆಯನ್ನ ಮಡಿಲಿಗೇರಿಸಿಕೊಂಡಿತು. ಈತ 18 ವರ್ಷಗಳಿಂದ ಟ್ರೋಫಿ ಕನಸು ಕಂಡಿದ್ದ ಕೋಟ್ಯಾಂತರ RCB ಅಭಿಮಾನಿಗಳು ಗೆಲುವನ್ನು ದೇಶವ್ಯಾಪ್ತಿಯಲ್ಲಿ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ. ಈತ ಚಿಕ್ಕಬಳ್ಳಾಪುರದಲ್ಲೂ ಸಹ ಮಂಗಳವಾರ ಮಧ್ಯರಾತ್ರಿ ಅನುಮತಿ ಇಲ್ಲದೆ ನೂರಾರು RCB ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸುವ ವೇಳೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಏಕಾಏಕಿ RCB ಅಭಿಮಾನಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದಾರೆ. ಅಂದಹಾಗೆ 18 ವರ್ಷಗಳಿಂದ IPL ಇತಿಹಾಸದಲ್ಲೇ RCB ತಂಡ ಇದೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಗೆಲುವು ಸಾಧಿಸಿದ್ದು ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಗಿದೆ. ಇದೀಗ ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ವೃತ್ತದಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಆದರೆ ಪೊಲೀಸರು ಮಾತ್ರ RCB ಅಭಿಮಾನಿಗಳ ಮೇಲೆ ಲಾಠಿ ಬೀಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದ್ದು ಪೊಲೀಸರು ಮತ್ತು RCB ಅಭಿಮಾನಿಗಳ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆಯಿತು. ಇವ್ರು ಬಂದು ಯಾಕೆ ಇದು ಮಾಡ್ತಾರೆ ನಮ್ಗೆ ಗೊತ್ತಾಯ್ತು. ಏನಕ್ಕೆ ಇದು ಮಾಡ್ತಾರೆ ನಮ್ಗೆ ಗೊತ್ತಾಯ್ತು. ಇಲ್ಲ ನಮ್ದೇನು ತಪ್ಪಿದೆಯಾ, ನಮ್ದೇನು ತಪ್ಪಿದೆಯಾ, ಇಲ್ಲ ನಮ್ದೇನು ಇದೆಯಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ನಮ್ಮ ಮೇಲೆ ಇದು ಮಾಡ್ತಾರೆ? ಈಗ IPL ಗೆದ್ದಿದೆಯಾ, ಬೆಂಗಳೂರು ಟೀಮ್ ಗೆದ್ದಿದೆ ಅಂತ ನಾವು ಪಟಾಕಿ ಹೊಡೆದ್ವಿ ಅಷ್ಟೇ. ಅದರಿಂದ ಏನಕ್ಕಿಂತ ಇದು ಮಾಡ್ತಾರೆ ನಮ್ಗೆ ಗೊತ್ತಾಗ್ತದೆ. ನಾವು ಕೇಳ್ತಾ ಇದ್ವಿ, ನೀವು ನಡೀರಿ ಅಂತ ಹೇಳ್ತೀವಿ. ಟೈಮ್ ಲೇಟ್ ಆಗಿದೆ, ಇಷ್ಟೊತ್ತಲ್ಲೆಲ್ಲ ರೋಡಲ್ಲೆಲ್ಲ ಯಾಕೆ ಅಂತ ಕೇಳಿದಿರೋದು ಪೊಲೀಸರು. ಕಾನೂನು ರೋಡಲ್ಲಿ ಇಷ್ಟೊತ್ತಲ್ಲೆಲ್ಲ ಹಾಕಿದ್ದೀರಿ. ಇಷ್ಟೊತ್ತಲ್ಲಿ ಇವಾಗ ಗೆದ್ದಿದ್ದು, ಇವಾಗ 18 ವರ್ಷದ ಇವಾಗ ಗೆದ್ದಿದ್ದು, ಇವಾಗ ಬಂದು ಕರ್ತವ್ಯ ಅವರು ಮಾಡಲೇಬೇಕು. ಈಗ ನಾವು ದಬ್ಬಾಳಿಕೆ ಇದು ರಮಣ ಅವ್ರು ಕೇಳಿರೋದು ತಪ್ಪಲ್ಲ. ಆದ್ರೆ ಇವತ್ತು 18 ಯಾವತ್ತು 18 ಅದು ವಿಶೇಷವಾಗಿ
ಸಹಜವಾಗಿ ಇವತ್ತು ಕಪ್ ಗೆದ್ದಿರೋದ್ರಿಂದ ಸ್ವಲ್ಪ ಎಂಜಾಯ್ ಮಾಡುವಾಗ ಪಟಾಕಿ ಹಂಚಿದ್ದಾರೆ. ಬಟ್ ಅದು ತಪ್ಪು ಅಂತಲ್ಲ, ಆದರೆ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿರೋಂಥ ಹುಡುಗರು ಬಿಟ್ಟರೆ ಬೇರೆ ತರಳೆ ಅಂತ ಜನ ಯಾರೂ ಬಂದಿಲ್ಲ. ದಯವಿಟ್ಟು ಪೊಲೀಸವರು, ಯಾಕಂದರೆ ಅದು ಅವ್ರ ಜವಾಬ್ದಾರಿ, ಅದು ಏನೋ ಅವ್ರ ತಿಳುವಳಿಕೆ ಬಟ್ ಅವ್ರು ಮಾಡಿದ್ದಾರೆ. ಬಟ್ ಆದರೆ ಯಾವುದೇ ರೀತಿ ಪಟಾಕಿ ಹಂಚಿದ್ದಾರೆ ಅಷ್ಟೇ ಬಿಟ್ಟರೆ ಏನೇನು ತೊಂದರೆ ಆಗಿಲ್ಲ. ದಯವಿಟ್ಟು ಏನ್ ಮಾಡ್ತೀವಿ ಈಗ ನಾವು ತಪ್ಪೇನ್ ಮಾಡ್ತೀವಿ. IPL ಇದಾಗಿದೆ, ಬಂದು ಪಟಾಕಿ ಹೊಡೆದು ಅದು ಬಿಟ್ಟು ಇನ್ನೇನ್ ಮಾಡ್ತೀವಿ. ಅವಕಾಶ ಕೊಡಿ ಸರ್. ಒಟ್ಟಾರೆ ದೇಶದ ಅರ್ಧದಷ್ಟು ಜನ RCB ಗೆಲುವಿನ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ, ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆಗೆ ಅಡ್ಡಿಪಡಿಸಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.